ಮೇಯ್ತದ ಏನ್ರಿ. ಮರಿ ಸಣ್ಣ ಪಿಳ್ಯ ಮೀರಿ ಮರಿಗಳು ಹೆಂಗ ತಿರ್ಗ್ಯಾಡ್ತಾವು, ಅವು ಮೇಯ್ತಿರ್ತಾವ. ಸಂಜೆ ಹೊತ್ತ ಆತಿಲ್ಲ ಅದ್ ಗೂಡ್ ಕಡೆ ಬರ್ತಾವ. ಒಂದ್ ತರ ಕೂಗದಂಗ ಮಾಡಿ ಎಲ್ಲ ಮರಿಗಳು ದೂರ ಹೋಗಿ ಕೂಗ್ತದ. ಆ ಕೂಗ ಗೊತ್ತಾಕತ್ ಬಂದ್ಬಿಡ್ತಾವ. ಗೂಡ್ ಸೇರ್ತಾವ. ಗೂಡ್ ಸೇರ್ತಂದ್ರ ಮಾಲೀಕ ಬಾಗಲ್ಕೊಂದ್ ಕಲ್ಲು ಇಡ್ತಾನ. ಯಾಕ ಕಲ್ಲು ಮುಚ್ತಾನ. ಯಾಕ ಬೆಕ್ಕ ನಾಯಿ ಹೋಕು ಅಂದ್ರ ಏನ್ ಮಾಡ್ತೇವೆ ಏನ್ರಿ. ಕೋಳಿ ಸಾಕಾರಿ ಗೊತ್ತಿರ್ತದಲ್. ಅವು ಅವಾಗ ಏನ್ ಮಾಡ್ತತಿ, ಅದು ಸುಸುಪ್ತ ಅವಸ್ಥೆ ಕೋಳಿ ಸಣ್ಣ ಸಣ್ಣ ಮರಿಗಳನ್ನ ಎಲ್ಲಾ ರೆಕ್ಕೆಯಾಗಿ ಇಟ್ಕೊಂಡು ಸುಮ್ ನಿದ್ದೆ ಮಾಡ್ತೇವೆ. ನೋಡಿದ್ರ ಹೊರಗ ಒಂದು ಕೋಳಿ ಮರಿನೂ ಕಾಣಂಗಿಲ್ಲ. ಮುಂಜಾನೆ ಬಾಗ್ಲಾ ತೆಗಿರಿ ಹಿಂಗ್ ಏನ್ ಮಾಡ್ಬಿಡ್ತತಿ, ರೆಕ್ಕಿ ಹಿಂಗ್ ಮಾಡ್ಬಿಡ್ತಾವ. ಹೌದಲ್ಲ, ಎಲ್ಲಾ ಮರಿ ಹೊರಗ್ ಬರ್ತಾವ. ಹಂಗ ಸುಸುಪ್ತ ಅವಸ್ಥೆಯೊಳಗ ಸುಸುಪ್ತ ಅವಸ್ಥಾ ಅನ್ನುವಂತ ಗೂಡದ, ಅವಿದ್ಯಾ ಅನ್ನುವಂತ ಕೋಳಿ ಅದ. ಅವ್ ಮರಿಗಳು ಅಂದ್ರನೇ ಇಂದ್ರಿಯ ಮತ್ತು ಮನಸ್ಸು. ಹೌದು, 10 ಇಂದ್ರಿಯಗಳು, ಒಂದ್ ಮನಸ್ಸ ಅಥವಾ ಅಂತಃಕರಣ. ಇವೆಲ್ಲ ಸುಸುಪ್ತ ಅವಸ್ಥೆಯೊಳಗ ಅಂತಃಕರಣ ಇರ್ತೈತೇನು? ಅಂತಃಕರಣ ವ್ಯವಹಾರ ಐತೇನೆ ಅಲ್ಲಿ? ಇಲ್ಲ. ಹಂಗಾರೆ ಸುಸುಪ್ತ 2 ಅವಸ್ಥೆಯೊಳಗಿದ್ದು ಒಂದ್ ಅವಸ್ಥೆಯೊಳಗಿಲ್ಲ ಅಂದ್ರೆ ಅದಕ್ಕ ಆತ್ಮನ್ಯಾಗ ಬರಂಗಿಲ್ಲಲ್ಲ. ಹೌದಿಲ್ಲ, ವ್ಯತಿರೇಕ ಅದ. ಆದ್ರ ಆತ್ಮ 3 ಅವಸ್ಥೆಗಳಲ್ಲಿದ. 3 ಅವಸ್ಥೆಗಳು. ಅದಕ್ಕ ಜಾಗ್ರ, ಸ್ವಪ್ನ, ಸುಸುಪ್ತಿ ಎಲ್ಲಾ ಕಡೆಗೆ ಅದ. ನಾವು ಆತ್ಮ ಎಲ್ಲಾ ಕಡೆ. ಸುಸುಪ್ತದ ಅವಸ್ಥೆಯೊಳಗ ಇದ್ದಿದ್ರ, ಆತ್ಮ ಅನುರೂಪವಾಗಿದ್ದಿದ್ರ, ಕಳ್ಳ ಮೈ ಮ್ಯಾಗಿನ ಬಂಗಾರ ತಗೊಂಡ್ ಹೋಗುವಾಗ ಎಚ್ಚರ ಆಗ್ಬೇಕಾಗಿತ್ತು, ಗೊತ್ತಾಗ್ಬೇಕಾಗಿತ್ತಲ್ಲ. ನಿನಗ ಜಾಗೃತ ಅವಸ್ಥೆಯೊಳಗ ನಿನಗ ಯಾರು ಐತಿ ಮೈ ಮ್ಯಾಗಿಂದ ಏನ್ ತಗೊಂಡು ಟವಲ್ ಯಾವ ಜಕ್ಕೊಂಡ್ ಹೊಂಟಿದ್ದ ಅಥವಾ ಕೊಳ್ಳಂದ ಏನಾರ ಬಂಗಾರ ತಗೊಂಡ್ ಹೊಂಟಿದ್ದ, ಯಾಕೋ ಅಂತ ಬೆನ್ನತ್ತಿ ಅವಂಗ. ಹೌದಿಲ್ಲ. ಸ್ವಪ್ನಾವಸ್ಥೆಯೊಳಗ ಅರಿವು ಅರ್ಧಂಬರ್ಧ ಇರ್ತದ. ನಿನಗ್ ಕನಸು ಬಿದ್ದಿದ್ದು ಕನಸಿನಾಗ ಏನಾಗಿದ್ ಗೊತ್ತಾಗ್ತದ. ಸುಸುಪ್ತ ಅವಸ್ಥೆಯೊಳಗ ಅರಿವು ಇದ್ದಿದ್ರ ಮೈ ಮ್ಯಾಗಿಂದ ಗಾಢ ನಿದ್ರಿ ಒಳಗ ಬಂಗಾರ ತಕೊಂಡ್ ಹೋಗುವಂತ ಕಳ್ಳನ್ ಗೊತ್ತು ನಿನಗ ಆಗ್ಲಿಲ್ಲಲ್ಲ. ಅಲ್ಲಿ ಹಂಗ ಆತ್ಮ ಮರು ಸ್ವರೂಪ ಆಗ್ಯದಾನಂದ್ರ, ಆ ಆತ್ಮ ಅರು ಸ್ವರೂಪ ಆಗ್ಯದಾನ, ಸಾಮಾನ್ಯ ಅರಿವಿನ ಸ್ವರೂಪ ಆಗ್ಯದ. ಏನ್ರಿ, ಸಾಮಾನ್ಯ ವಿಶೇಷ ಅಂತ ಆತ್ಮನಲ್ಲಿ ವಿಶೇಷ ಭಿನ್ನ ಪಡ್ಸಕ್ ಬರಂಗಿಲ್ಲ. ಆದ್ರೂ ಸ್ವಲ್ಪ ಆ ಇಂದ್ರಿಯಗಳು ಮನಸ್ಸುಗಳು ಸೇರಿದ್ರೆ ಸ್ವಲ್ಪ ಅದ ಒಗ್ಗರಣಿ ಕೊಟ್ಟಂಗ ಆಗ್ತಾವ ಅರಿವಿಗೆ. ಏನ್ರಿ, ಸೋಪಾಧಿಕ ಅರಿವು ಅಂದ್ರ ಚಲೋ ಒಗ್ಗರಣಿ ಕೊಟ್ಟಂಗ. ಏನ್ ಅಲ್ಲಿ ಆತ್ಮ ಇರ್ತಾನ. ಆತ್ಮ ಸುಸುಪ್ತ ಅವಸ್ಥೆಯೊಳಗೆ ಇರ್ತಾನ. ಇರ್ತಾನ ಅಂತ ಹೇಳೇನೆ ಮುಂಜಾನೆಯಾಗ ನಾನು ಏನನ್ನು ಅರಿಯದೆ ಆನಂದವಾಗಿ ಮಾಡ್ತೀನಿ. ಆನಂದವನ್ನ ಅರ್ಥನೇ ಯಾರು? ಆನಂದ ಅದು ಅವಿದ್ಯಾ ವೃತ್ತಿಯೊಳಗ ಆನಂದ, ನಿದ್ರಾನಂದ ಅನುಭವಿಸಿಯಲ್ಲ, ಅದನ್ನ ಅರ್ಥನೇ ಯಾರು? ಅರಿಲಿಲ್ಲ ಅಂದ್ರೆ ನೀ ಹೆಂಗ್ ಹೇಳ್ತಿದ್ದಿ ನಾ ಆನಂದವಾಗಿ ಮಲ್ಕೊಂಡಿದ್ದೆ ಅಂತ? ಅಲ್ಲಿ ಆತ್ಮ ಅದ. ಇಲ್ಲಿ ಇವು ಅಂತಃಕರಣ 2 ಅವಸ್ಥೆಯೊಳಗದ, 3ನೇ ಅವಸ್ಥೆಯೊಳಗಿಲ್ಲ. ಆದ್ರ ಆತ್ಮ 3 ಅವಸ್ಥೆಯೊಳಗದ. ಅದಕ್ಕ ಆತ್ಮನ ಬೇರೆ, ಈ ಅಂತಃಕರಣ ಬೇರೆ. ಅಂತಃಕರಣ ಅನಾತ್ಮ, ಸ್ವರೂಪತ ಜಡ. ಅದಕ್ಕ ಈ ರೀತಿಯಾಗಿ ಅದು ಏನಪ್ಪಾ ಅಂತಂದ್ರ, ಅದನ್ನ ಸುಸುಪ್ತ ಅವಸ್ಥೆ ಅಭಾವ ಆಗುವುದರಿಂದ ಆ ಅಂತಃಕರಣ ಆತ್ಮ ಆಗುವುದಿಲ್ಲ ಅಂತ ಹಿಂಗ ಹೇಳಿ, ಈಗ ಗುರುಗಳಿಗೆ ಪ್ರಶ್ನೆ ಮಾಡ್ಬೇಕಾಗೈತಿ ಶಿಷ್ಯ. ಗುರುಗಳಿಗೆ ಶಿಷ್ಯ, ನಿಮ್ಗ ನಿತ್ಯಾನಂದ್ರ ಅದ್ ನೀವ್ ಮುಚ್ಚಿಡೋದ್ರ ಚಂದ ಕೇಳ ಗ್ರಂಥ ಟೀಕಾ ತಂದು ಇಟ್ಕೊಂಡ್ ಕುಂಡ್ರು ಓದ್ಬೇಡ್ರಿ ನೀವು. ಯಾಕಂದ್ರೆ ನಿಮ್ಮ ಸಲುವಾಗಿ ಹೇಳೋದು. ನಾ ಇಲ್ಲಿ ಹೇಳ್ತಿರ್ತೇನೆ, ನೀವ್ ಅಲ್ಲಿ ನೋಡುದು ಆಗ್ಬಾರ್ದು ಅಂತ. ಒಳ್ಳೆ ಆಮೇಲೆ ಬಿಟ್ಟ ಮೇಲೆ ಓದ್ರಿ. ಹೌದು. ಅದಕ್ಕ ಏನ್ ಹೇಳ್ತಾರ ಅಂದ್ರ, ಈಗ ಗುರುಗಳಿಗೆ ಪ್ರಶ್ನೆ ಕೇಳ್ಬೇಕಾಗಿತ್ತು ಅಂದ್ರ ಗುರುಗಳು ಪ್ರಸನ್ನ ಆಗ್ಬೇಕು. ಗುರುಗಳು ಪ್ರಸನ್ನ ಆಗ್ಬೇಕಾಗಿತ್ತು ಅಂದ್ರೆ ಗುರುಗಳಿಗೆ ನಮಸ್ಕಾರ ಮಾಡಿ ಸ್ತುತಿ ಮಾಡ್ಬೇಕು. ಹಂಗ ಪ್ರಶ್ನೆ ಮಾಡಿದ್ರ ಅವರು ಯಾವ ಕರುಣ ಅವರಲ್ಲಿ ಹುಟ್ಟುವುದಿಲ್ಲ. ಅದಕ್ಕ ಗುರುಗಳಿಗೆ ಸ್ತುತಿ ಮಾಡಿ, ನೀವು ಗುರುಗಳೇ ನನಗಿಂತ ಸಂಶಯ ಬಂದಾಗ, ಅಂತಃಕರಣ ಯಾಕೆ ಆತ್ಮ ಆಗಬಾರ್ದು? ಎಲ್ಲವ ಪ್ರಾಣವನ್ನು ಅರಿತೈತೆ ಅಂದ್ಮೇಲೆ ಅಂತಃಕರಣಕ್ಕೆ ಆತ್ಮ ಅಂದ್ರಲ್ಲ, ನಿಮ್ ಸಂಶಯ ಬಂದತ್ ನನಗ, ತಿಳಿಸಿ ಹೇಳ್ರಿ. ಅಂತಃಕರಣ ಆತ್ಮ ಯಾಕಲ್ಲ? ನಾ ಆತ್ಮ ಅಂತ ಅನ್ನಕತ್ತೀನಿ, ಯಾಕೆ ಆಗೋದಿಲ್ಲ? ನನಗ್ ಸಂಶಯ ಬಂದ, ತಿಳಿಸಿ ಹೇಳ್ರಿ ಅನ್ನೋದಕ್ಕ ಮೊದಲ ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡಿ ಸ್ತುತಿ ಮಾಡಿ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೆಯಿಂದ ಸೇವ. ಹಂಗಾರ ಏನಂತ ಪ್ರಶ್ನೆ ಮಾಡ್ತಾರ?
ಅದು ಏನಂತ ಸ್ತುತಿ ಮಾಡ್ತಾರೆ ಅದನ್ನ ಹೇಳ್ತಾರೆ. ಆವನ ಕಡೆಗಣ್ಣ ಭಾವಂ ಈ ವಿಶ್ವ ಸದ್ಭಾವಕ್ಕೆ ಮೂಲವು ಆ ಶಂಭುವಾದ ಗುರುದೇವ ಭಿನ್ನಪವನ್ನು ಅವತರಿಸು. ಆವನ ಕಡೆಗಣ್ಣ ಭಾವಂ ಈ ವಿಶ್ವಕ್ಕೆ ಮೂಲವು ಆ ಶಂಭುವಾದ ಗುರುವೇ ಭಿನ್ನಪವನ್ನು ಅವತರಿಸು. ಯಾವನ ಕಡೆಗಣ್ಣ ದೃಷ್ಟಿಯೇ ಆವವನ ಕಡೆಗಣ್ಣ ಭಾವಂ ಈ ವಿಶ್ವಕ್ಕೆ ಮೂಲವು. ಏನ್ರಿ ನೋಡ್ರಿ, ಪರಮಾತ್ಮನ ಒಂದು ಕಡೆಗಣ್ಣಿನ ನೋಟ ಈ ಜಗತ್ತು ಇರಲಿಕ್ಕೆ ಕಾರಣ, ಇದರ ಸ್ಥಿತಿಗೆ ಕಾರಣ ಆಗಿದೆ. ಅವನೇ ಒಂದ್ಸಲ ಕಣ್ಣು ಮುಚ್ಚಿಬಿಟ್ಟ ಅಂದ್ರೆ ಪ್ರಳಯ ಆಗ್ತದೆ. ಪರಮಾತ್ಮನ ಒಂದು ಕಡೆಗಣ್ಣಿನ ನೋಟ ಈ ಜಗತ್ತಿನ ಸ್ಥಿತಿಗೆ ಕಾರಣ ಆಗಿದೆ. ಜಗತ್ತಿನ ಉತ್ಪತ್ತಿಗೆ, ಜಗತ್ತಿನ ಸ್ಥಿತಿಗೆ, ಜಗತ್ತು ಇರ್ಲಿಕ್ಕೆ ಅದಕ್ಕೆ ಅವನ ಕಾರಣ. ಅವನು ಕಡೆಗಣ್ಣ ನೋಟ ಅಂದ್ರ ಆ ಪರಮಾತ್ಮನೇ ಗುರು ಅದಾನ ಅಂತ ಹೇಳ್ಬೇಕು ಅಂತಾರ. ಆ ಪರಮಾತ್ಮನೇ ಗುರು ಅದ. ನೋಡ್ರಿ, ಪರಮಾತ್ಮನಲ್ಲಿ ಇಂಥ ಶಕ್ತಿ ಅದಾವ, ಅದನ್ನ ಪರಮಾತ್ಮನ ಶಕ್ತಿಯಿಂದ ಹೇಳುದು. ಆದ್ರ ಪರಮಾತ್ಮನೇ ಗುರು ಅಂತ ಯಾಕಾಗಿ ಬಂದ? ಪರಮಾತ್ಮನೇ ಗುರು ಅಂತ ಯಾಕಾಗಿ ಬಂದವ ಅಂದ್ರ, ಜನ್ಮಾಂತರದಲ್ಲಿ ಯಾವ ಮುಮುಕ್ಷುಗಳು ಜನ್ಮಾಂತರದಲ್ಲಿ ನಿಷ್ಕಾಮ ಕರ್ಮೋಪಾಸನೆಯನ್ನ ಮಾಡಿರುವರೋ ಅವರ ಪುಣ್ಯ ಅಂತಃಕರಣದಲ್ಲಿ ಬಲಿಷ್ಠವಾಗಿರುತ್ತದೆಯೋ, ಅವರ ಅಂತಃಕರಣದಲ್ಲಿರುವಂತ ಪಾಪ ದೋಷವನ್ನ, ಚಂಚಲ ದೋಷವನ್ನ ಕಳೆದಿರುತ್ತದೆಯೋ, ಅಂತ ಆ ನಿಷ್ಕಾಮ ಪುಣ್ಯದ ಆ ಬಲ ಏನೈತಲ್ಲ, ಪರಮಾತ್ಮನನ್ನ ಗುರುವನ್ನಾಗಿ ಕರ್ಕೊಂಡ್ಬಂದ ಅವ್ರನ್ನ ಉದ್ಧಾರ ಮಾಡಕ್. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ. ಹೌದಿಲ್ಲ? ಎದಕ್ ಬರ್ತಾನ ಪರಮಾತ್ಮ? ಶಿಷ್ಟರ ಉದ್ಧಾರಕ್ಕಾಗಿ ಬರ್ತಾನ, ದುಷ್ಟರ ಸಂಹಾರಕ್ಕಾಗಿ ಬರ್ತಾನ. ಒಂದು ಸಗುಣ ಸಾಕಾರವಾಗಿ ಬಂದಿರ್ತಾನ. ಈಗ ಗುರುವಾಗಿ ಬರ್ಬೇಕಾಗ್ಯದ. ಸರ್ವ ಮುಮುಕ್ಷಗಳ ಪುಣ್ಯದ ವೃಂದ ಸರ್ವರ ಹೃದಯದಲ್ಲಿ ನಿಂತಿತೋ ಬಂದ, ಶರ್ವನ ಹೃದಯದಲ್ಲಿ ಬಂದು ನಿಂತಿತೋ. ಸರ್ವ ಮುಮುಕ್ಷಗಳ ಪುಣ್ಯದ ವೃಂದ ಶರ್ವನ ಹೃದಯದಲ್ಲಿ ನಿಂತಿತೋ ಬಂದ, ಸರ್ವಜ್ಞ ನೋಡಿ ಅವತರಿಸಬೇಕೆಂದ ಸಾಕ್ಷಾತ್ ಶರ್ವನೆ ಬಂದಿಹನು ಗುರುರೂಪದಲ್ಲಿ. ಎಲ್ಲಾ ಈಗ ಒಬ್ಬ ಗುರುವಾಗಿ ಬಂದಾನಂದ್ರ ಎಷ್ಟೋ ಮುಮುಕ್ಷಗಳ ಪುಣ್ಯ ಯಾರವ್ರು? ಎಲ್ಲಾ ಮುಮುಕ್ಷಗಳ ಪುಣ್ಯ ಒಟ್ಟುಗೂಡಿ ಒಬ್ಬ ಯೋಗ್ಯ ಗುರುವನ್ನ, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವನ್ನಾಗಿ ತಂದಿರ್ತಾರೆ. ಅದಕ್ಕ ಪರಮಾತ್ಮನೇ ಗುರುವಾಗಿ ಬಂದ. ಮರ್ತ್ಯ ಅವತಾರಸ್ತು ಮರ್ತ್ಯ ಶಿಕ್ಷಣ. ಈ ಮನುಷ್ಯರಿಗೆ, ಮುಮುಕ್ಷಗಳಿಗೆ ಉಪದೇಶ ಮಾಡಿ, ತತ್ವಜ್ಞಾನ ಉಪದೇಶ ಮಾಡಿ ಅವ್ರನ್ನ ಮುಕ್ತರನ್ನಾಗಿ ಮಾಡುವ ಸಲುವಾಗಿ, ತನ್ನ ಸ್ವರೂಪವನ್ನಾಗಿ ಮಾಡುವ ಸಲುವಾಗಿ ಪರಮಾತ್ಮ ಆ ಗುರುವಿನ ರೂಪದೊಳಗೆ ಬಂದಾನ. ತತ್ವಜ್ಞಾನವನ್ನ ಧಾರಣೆ ಮಾಡ್ಕೊಂಡು ಬಂದಾನ. ಪರಮಾತ್ಮಕ್ಕಿಂತನೂ ಗುರುವಿನ ಸ್ಥಾನ ದೊಡ್ಡದ. ಅವನೇ ಆಗಿ ಬಂದಾನಂದ್ರು ಕೂಡ ಗುರುವಿನ ಸ್ಥಾನ ದೊಡ್ಡದ. ಒಂದ್ ತೊಲಿ ಬರೀ ಗಟ್ಟಿ ಬಂಗಾರಕ್ಕೂ ಅದೇ ಒಂದು ತೊಲಿ ಆಭರಣಕ್ಕೂ ಹೋಲಿಸಿದ್ರ ಆಭರಣದ ರೇಟ್ ಜಾಸ್ತಿ ಇರ್ತದೆ. ತೂಕದಾಗ ಎರಡು ಸಮಾದಾವ. ರೇಟ್ ಗಟ್ಟಿ ಬಂಗಾರಕ್ಕ ಜಾಸ್ತಿ ಇರ್ತದ, ಆಭರಣ ಜಾಸ್ತಿ ಇರ್ತದ. ಆಭರಣ ತೂಕದಾಗ ಸಮಾದಾವ. ಆದ್ರ ಆಭರಣಕ್ಕೆ ಯಾಕೆ ಜಾಸ್ತಿ ಇರ್ತದಂದ್ರ ಅವ ಪತ್ತಾರ ತಾ ಮಾಡಿದ ಕೂಲಿ ತಕ್ಕೊಂತ. ಹಂಗ ಪರಮಾತ್ಮನೇ ಗುರುವಾಗಿ ಬಂದ್ರ ಪರಮಾತ್ಮನಕ್ಕಿಂತ ಗುರುವಿನ ಸ್ಥಾನ ದೊಡ್ಡದಿರ್ತ. ಅದಕ್ಕೆ ಗುರು ಅನ್ನುವಂತ ದೊಡ್ಡ ಅವ. ಗುರುಗಳಲ್ಲಿ ನರನ ಭಾವನೆ ಮಾಡಬಾರ್ದು. ನರ ರೂಪವಾಗಿ ಬಂದಾನವ. ಅವ ಒಂದ್ ವೇಳೆ ಹುಲಿ ಕರಡಿ ಆಗಿ ಬಂದ ನಾವೆಲ್ಲಿ ಅದು ಮುಂದಿರ್ತಿದೀಪ. ನಿಮ್ ಮಧ್ಯದಲ್ಲಿ ನಾನು ಹುಲಿಯಾಗಿ ಬಂದು ಉಪದೇಶ ಮಾಡುತ್ತೇನೆ ಅಂದ್ಬಿಟ್ಟ ಪರಮಾತ್ಮ ಅಂತಿದ್ರೆ, ಓ ಮರಯ ಯಾವ ಕೊಂಡಿರ್ತಾನ ಹುಲಿ ಮುಂದೆ ಅಂತ.
ಏನ್ರಿ ಹುಲಿ ಕರಡಿ ಆಗಿ ಮೀದ್ರ ಹೌದಲ್ಲ, ಅವ್ರ ಮಧ್ಯದೊಳಗ ಅವ್ರಂತೇನ ಆಗಿ ಬರ್ಬೇಕಲ್ಲ. ಅವನನ್ನ ಪರಮಾತ್ಮ ಗುರುವಿನನ್ನ ಒಳ್ಳೆ ನೋಡ್ರಿ, ಒಬ್ಬ ಯೋಗ್ಯ ಗುರು ಅವನ ನಿಷ್ಠತ್ವ ಎಲ್ಲಿದ ನೋಡ್ಬೇಕು, ಅವನ ಸದಾಚಾರ ನೋಡ್ಬೇಕು ಸೂಕ್ಷ್ಮವಾಗಿ. ಮುಮುಕ್ಷುವಿಗೆ ಎಕ್ಸ್ರೇ ದೃಷ್ಟಿ ಇರ್ತದ, ಅಜ್ಞಾನಿಗಳಿಗೆ ಫೋಟೋ ದೃಷ್ಟಿ ಇರ್ತದ. ಏನ್ರಿ, ಫೋಟೋ ದೃಷ್ಟಿ ಮ್ಯಾಗಿನ ದಟ ತಕ್ಕೊಂತದ ಫೋಟೋ, ಎಕ್ಸ್ರೇ ದೃಷ್ಟಿ ಒಳಗಿಂದ ಏನದ ಮುಮುಕ್ಷು ಇದ್ನ ಪಕ್ಕ ಇದ್ನಂದ್ರ ಆ ವ್ಯವಹಾರ ಒಂದು ಪ್ರಾರಬ್ಧದ ಮೇಲೆ ನಡೆದಿರ್ತದ. ಅವು ಗುರುವಾಗಿ ಬಂದಂದ್ರೂ ಕೂಡ ಅವ್ರ ಭೋಗ ಅಂದ್ರೇನು, ಅವರು ಶ್ರೀಮಂತ ಮಠವನ್ನ ಕಟ್ಟಿರ್ಬಹುದು, ಅಥವಾ ಒಳ್ಳೆ ಒಳ್ಳೆ ಭೋಗದ ಊಟ ಉಪಚಾರ ಸುಖ ಎಲ್ಲವ ಸಿಕ್ತಿರಬಹುದು. ಅವ ಕೃಷ್ಣೋ ಭೋಗಿ ಸುಖಸ್ತ್ಯಾಗಿನ್ರಪವು ಜನಕ ರಾಘವವು ಅಂತ ಹೇಳಿಲ್ಲ, ಭಿನ್ನ ಅದನ್ನ ನೋಡಂಗಿಲ್ಲ. ಎದರಲ್ಲಿ ನಿಷ್ಠತ್ವದ, ಅವ ಹೆಂಗ ಸದಾಚಾರಿ ಅದಾನ, ಯಾವ ಇಷ್ಟ ದೇವತೆಯಲ್ಲಿ ಹೆಂಗ ಭಕ್ತಿ ಅದ ಏನ್ರಿ, ಅದನ್ನ ನೋಡ್ಬೇಕು. ಅದನ್ನ ನೋಡಿ ಅವ್ರ ವ್ಯವಹಾರದಾಗ ಒಬ್ರು ಜಿಪುಣರು ಇರ್ಬೋದು, ಒಬ್ರು ಉದಾರಿಯಾಗಿರ್ಬೋದು, ಒಬ್ಬ ತ್ಯಾಗಿಯರಾಗಿರ್ಬೋದು, ಒಬ್ಬ ಭೋಗಿಯರಾಗಿರ್ಬೋದು. ಅವ್ರ ಜ್ಞಾನದ ನಿಷ್ಠತ್ವ ನೋಡ್ಬೇಕಲ್ಲ, ನೋಡ್ಬೇಕಲ್ಲ. ಅದನ್ನ ನೋಡ್ಕೊಂಡ ಅವ ಗುರುವಿನಲ್ಲಿ ಯಾವ ಶ್ರದ್ಧಾ ಕಳ್ಕೊಳ್ಳೋದಿಲ್ಲ. ಏನ್ ಬಿಡ್ರಿ ನೀವು, ಏನ್ ಮರ ಕೆಟ್ಟ ಜಿಪುಣರು ಅದಾರ. ನಮ್ಗ ಗುರುಗಳ ಒಬ್ಬರು ಬೇಯ ಇರ್ತಾರ ಹುಚ್ಚುಗಳು. ಗುರುಗಳನ್ನ ಬೇದ್ರ ಅವ್ನ ನರಕ ತಪ್ಪದನ್ನು, ಗುರುನಿಂದ ನರಕ ಮೃಜೇತಂದ. ನರ ರೂಪದೊಳಗೆ ಬಂದಾನ ಗುರು, ನರ ರೂಪದೊಳಗಿದ್ರು ಗುರುಗೆ ನರ ಅಂತ ಕರಿಬಾರ್ದು. ಅದಕ್ಕ ಸುರತರು ಮರನಲ್ಲ, ಸುರಭಿ ಒಂದು ಆವಲ್ಲ, ಪರುಷ ಪಾಷಾಣವಲ್ಲ, ಗುರು ನರನಲ್ಲ ಸರ್ವಜ್ಞ. ಸುರತರು ಅಂದ್ರ ಕಲ್ಪವೃಕ್ಷ, ಅದು ಮರದಂಗ ಇದ್ರು, ಮರದ ಮಧ್ಯದೊಳಗಿದ್ರು ಎಲ್ಲಾ ಮರದಂಗ ಐತನ, ಅದ್ರ ಬೇರೆ ಬೇರೆನ ಐತಲ್ಲ. ಸುರಭಿ ಅಂದ್ರ ಕಾಮಧೇನು ಆಕಳ ರೂಪದಾಗ ಇರ್ತದ, ಎಲ್ಲಾ ಆಕಳದಂಗ ಇರ್ತದ, ಅದ್ರ ಬೆಲೆನ ಬೇರೆ ಇರ್ತದ, ಬೆಳಿ ಕೊಡ್ತದ. ಪರುಷ ಮಣಿ ಒಂದು ಬೆಣಿ ಚಳ್ಳಂಗ ಮಧ್ಯದೊಳಗ ಅದ್ರಂಗ ಇರ್ತದ, ಆದ್ರ ಬೆಣಿ ಚಳ್ಳನು ಅದ್ರ ಬೆಲೆನ ಬೇರೆ, ಮುಟ್ಟಿದ್ರ ಬಂಗಾರ ಮಾಡ್ತದ. ಹಂಗ ಗುರು ನರ ಅಲ್ಲ. ಈಗ ಅಂತಾರವ್ರು ಪರಮಾತ್ಮನಲ್ಲಿ ದಿವ್ಯ ಶಕ್ತಿ ಅದ, ಆ ಪರಮಾತ್ಮನೇ ಗುರು ರೂಪವಾಗಿ ಬಂದಾನ. ಅಂದ್ರೆ ಪರಮಾತ್ಮನೇ ಉಪದೇಶ ಮಾಡಾಕ ಗುರು ರೂಪವಾಗಿ ಬಂದಾನ. ಅದಕ್ಕ ಹಂಗಾರ ಆ ಪರಮಾತ್ಮ ಹೆಂಗ ಅದಾನ್ರಿ, ಆವವನ ಕಡೆಗಣ್ಣ ಭಾವಂ ಈ ವಿಶ್ವ ಸದ್ಭಾವಕ್ಕೆ ಮೂಲವು. ಪರಮಾತ್ಮ ಹೆಂಗದಾನವ, ಪರಮಾತ್ಮನ ಕಡೆಗಣ್ಣಿನ ಒಂದು ಸಣ್ಣ ನೋಟ ಈ ಜಗತ್ತಿನ ಇರುವಿಕೆ ಕಾರಣ. ಪರಮಾತ್ಮ ಕೈ ಹಿಡ್ದಾನಂತ ಈ ಜಗತ್ತ ಬದುಕ್ಯಾರ. ಅವು ಸಮುದ್ರ ಮಂಥನ ಮಾಡ್ಬೇಕಾಗಿತ್ತಂದ್ರ ಸೇತು ಬಂಧವನ್ನ ಕಟ್ಟಾಕತ್ತಿತ್ತು. ಯಾರು, ಹನುಮಂತ ಅಲ್ಲ, ಅಂಗದ, ನಲ, ನೀಲ. ನಲ ನೀಲ ದೊಡ್ಡ ಎಂಜಿನಿಯರ್ ಆಗಿನ ಕಾಲದಾಗ ಏನ್ರಿ, ನಲ ನೀಲ ಅಂಗದ ಎಲ್ಲಾ ಬಹಳ ವಾನರ ಸೈನ್ಯ. ಅವ್ರೆಲ್ಲಾರು ಆ ಕಲ್ಲಿನ ಮ್ಯಾಲ ಶ್ರೀರಾಮ ಅಂತ ಬರೆದು ಇಡ್ತಿದ್ರು. ಕಲ್ಲಿನ ಮ್ಯಾಲ ಕಲ್ತಂತ ದೊಡ್ಡ ಬಂಡಿಗಳನ್ನ ಶ್ರೀರಾಮ್ ಅಂತ ಬರಿತಿದ್ರು. ಅಂದಾಗ ಅದೊಂದು ಕೇಳ್ತಿತ್ತು. ಒಂದ್ಸಲ ಶ್ರೀರಾಮಚಂದ್ರ ಆ ಕಡೆ ನೋಡಿ ಒಂದ್ ಕಲ್ಲನ್ನ ಅದ್ರ ಮ್ಯಾಲ ಬರಿಲಾರ್ದ, ಏನೋ ಶ್ರೀರಾಮ ಅಂತ ಬರಿಲಾರ್ದ ನೋಡೋನ್ ಕಡಿ ಅಂತ ಒಂದ್ ಕಲ್ಲ ನೀರಾಗಿಟ್ಟ ಅದು ಮುಣಿಗಿಬಿಡ್ತು. ಆ ಕಡೆ ನೋಡಿದ, ಯಾರು ನೋಡಿದ ಮತ್ ನಂದು ಏನ್ರ ಇದಾಯ್ತಂತಂದ ಹಿಂದ ಹನುಮಂತ ನಿಂತಿದ್ದ. ಹನುಮಂತ ನಿಂತಾಗ ಎಲ್ಲ ನೀ ಇಲ್ಲೇ ನಿಂತೀಯ, ನೀ ಅನ್ನೋ ಇಲ್ಲೇ ನಿಂತ ಗೊತ್ತಾಗೈತ್ ನನಗೆ, ಎಲ್ಲರಿಗೂ ಹೇಳ್ಬಿಡ್ತಾನೆ ನಾನು. ಏನಂತ ಹೇಳ್ತೀವಿಪಾ ಅಂದ್ರು ಶ್ರೀರಾಮಚಂದ್ರ. ಏನಂತ ಹೇಳ್ತೀವಿ ನೋಡು, ಏನಂತ ಹೇಳ್ತಾನೆ ಅಂದ್ರಪ್ಪ ಭಗವಂತ, ನೀ ಕೈ ಹಿಡ್ದಾಗ ನಿನ್ನ ನಾಮ, ನೀ ಎಲಿತನ ನೀ ಹಿಡ್ದಿರ್ತಿ, ನಿನ್ನ ನಾಮ ಅದು ಭವಸಾಗರದಲ್ಲಿ ಮುಳುಗಲಂಗ ತೇಲಿಸ್ತದ. ಮತ್ ನೀನ ಕೈ ಬಿಟ್ಟಿ ಅಂದ್ರ ಮುಳುಗ್ತದ ಅಂತ ಹೇಳ್ಬಿಡ್ತೇನೆ. ಅದಕ್ಕ ಭಗವಂತನ ಒಂದು ಕಡೆಗಣ್ಣ ದೃಷ್ಟಿ ನೋಡು. ಸರ್ವಜ್ಞನಾದಂತ ಪರಮಾತ್ಮ ಶಿವ ಆಗ್ಲಿ, ವಿಷ್ಣು ಆಗ್ಲಿ, ಯಾರಾಗ್ಲಿ ಈ ಜಗತ್ತಿರುವಿಗೆ ಕಾಣಿದ್ರು. ನಾವು ಅಂತೇವಿ, ನಾವ್ ಮಾಡಿದ್ದೆ ಕರೆ, ನಾವ್ ಸ್ವತಂತ್ರ ಅದೇವಿ. ನೀ ಸ್ವತಂತ್ರ ಮಾರಾಯ, ನಿನ್ನ ಕರ್ಮಕ್ಕ ಅನುಸಾರವಾಗಿ ನೀನು
ಹಗ್ಗ ಕಟ್ಟಿ ಆಡ್ಸ್ಯಾಡ್ತಾನವ. ಒಂದ್ ಮಂಗ್ಯಾಗ 4 ಮಾರ್ ಹಗ್ಗ ಕಟ್ಟಿರ್ತಾರ, ಅದಾಗ ಎಲ್ಲಿ ಬೇಕಾ ತಿರ್ಗ ಅಂತ ಹಗ್ಗ ಹಿಡ್ದಾವ ಯಾರು? ಮಂಗ್ಯ ಆಡ್ಸಾವ. ಹಂಗ ಜೀವ ಅನ್ನುವಂತ ಮಂಗ್ಯನ ಆಡ್ಸಾವ ಅದಾನ ಪರಮಾತ್ಮ, ಹಗ್ಗ ಹಿಡ್ಕೊಂಡವ. ತಿರ್ಗಾಡ್ ನೀ ಎಲ್ಲಿ ತಿರ್ಗಾಡ್, ನಿನ್ ಕರ್ಮಕ್ಕನುಸಾರವಾಗಿ ಆಟ ಆಡಿಸ್ತೀನಿ ಅವ. ಅದಕ್ಕ ಆ ಪರಮಾತ್ಮ ಕಡೆಗಣ್ಣಿನ ನೋಟ ಇಷ್ಟು ಸ್ಥಿತಿಗೆ ಕಾರಣ ಇದೆ ಅಂದ್ರ ಅವನ ಪೂರ್ಣ ನೋಟದಲ್ಲಿ ಎಷ್ಟು ಶಕ್ತಿ ಇರಬಾರ್ದು. ಬರೀ ಕಡೆಗಣ್ಣಿನ ನೋಟ ಈ ಜಗತ್ತಿನ ಸ್ಥಿತಿಗೆ ಕಾರಣ ಆಗಿದೆ. ಅವನ ಪೂರ್ಣ ನೋಟದಲ್ಲಿ ಎಷ್ಟು ಶಕ್ತಿ ಇರಬಾರ್ದು. ಅವನ ಪೂರ್ಣ ನೋಟದಲ್ಲಿ ಅಷ್ಟು ಶಕ್ತಿ ಇದ್ದಾಗ ಅವನ ಆಶ್ರಯ ಮಾಡಿಕೊಂಡಿರುವಂತ ಶಕ್ತಿ ಏನದಲ್ಲ, ಆ ಶಕ್ತಿಯು ಎಷ್ಟು ಸಾಮರ್ಥ್ಯ ಉಳಿದಿರಬಾರ್ದು. ಅದು ಮಾಯಾಶಕ್ತಿ. ಮಾಯಾಶಕ್ತಿಯನ್ನು ಸ್ವೀಕಾರ ಮಾಡ್ಕೊಂಡು ಎಲ್ಲನ್ನೇ ಮಾಡ್ತಾ ಆಟ ಆಡಿಸ್ತಾರ. ಬ್ರಾಹ್ಮಯನ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಹೌದಿಲ್ಲ? ಎಲ್ಲಾ ಜೀವರಾಶಿಗಳನ್ನು ಅಂದ್ರ ಎಲ್ಲರ ಹೃದಯದೊಳಗೆ ಇದ್ದುಕೊಂಡು ಅವ್ರನ್ನ ಆಟ ಆಡಿಸ್ತೇನೆ ಅಂತಾನ ಪರಮಾತ್ಮ. ಅದಕ್ಕಂತ ಪರಮಾತ್ಮ ಶಂಭುಲಿಂಗ ಇಲ್ಲಿ ಪರಮಾತ್ಮ ಗುರುವಿನ ರೂಪದೊಳಗೆ ಬಂದಾನ. ಪರಮಾತ್ಮನಿಗೆ ಯಾವ್ದು ಅಸಾಧ್ಯವಾದದ್ದಿಲ್ಲ, ಅವನೇ ಗುರುವಾಗಿ ಬಂದಾನ. ಗುರುಗಳೇ, ನಿಮ್ಗೆ ಯಾವ್ದು ಅಸಾಧ್ಯವಾದದ್ದಿಲ್ಲ. ನೀವು ಮನಸ್ಸು ಮಾಡಿದ್ರೆ ಒಬ್ಬ ಜೀವಾತ್ಮನನ್ನ ಉದ್ಧಾರ ಮಾಡಿ ಮುಕ್ತರನ್ನಾಗಿ ಮಾಡ್ತೀವಿ. ನೋಡಿ ಕೆಲರಂ, ಮಾತನಾಡಿ ಕೆಲರಂ, ಮುಟ್ಟಿ ಕೂಡಿ ಕೆಲ ಜೀವರಂ, ಮಿಗೆ ದೇವರಾಗಿ ಮಾಡಪ್ಪ ಆಚಾರ್ಯ. ನೀನು ಮನಸ್ಸು ಮಾಡಿದೆ ಅಂದ್ರೆ ಗುರುವೇ, ಎಂತ ಪಾಮರನ ಸಹಿತ ಮುಕ್ತಾಗಿ ಹೋಗ್ತಾನ. ಅದಕ್ಕ ನನಗೊಂದು ಪ್ರಶ್ನೆ ಬಂದದ, ಭಗವಂತ ಅಂತಃಕರಣ ಆತ್ಮನೋ ಅನಾತ್ಮನೋ ತಿಳಿಸ್ಕೊಡ್ರಿ ಅಂತ. ಆ ವಿಷಯವನ್ನು ನಾನು